ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ದೋಸೆ, ಚಪಾತಿ, ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು. ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತೀನಿ. ವಿಡಿಯೋ ಪೂರ್ತಿ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ರೆಸಿಪಿ ಅರ್ಥ ಆಗುತ್ತೆ. ನಾನು ಇಲ್ಲಿ ಸ್ವಲ್ಪ 1/4 kg ಆಗೋಷ್ಟು ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದು. ಇದು ಸ್ವಲ್ಪ ಚೆನ್ನಾಗಿ ಒಣಗಿಸ್ಕೋಬೇಕು. ಒಣಗಿಸ್ಬಿಟ್ಟು ಸ್ವಲ್ಪ ತುಂಬು ಇರುತ್ತಲ್ವ ಅದನ್ನೆಲ್ಲ ತೆಗೆದಿರಬೇಕು. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಬಿಸಿನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬಿಸಿನೀರು ಕಾದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದಿಷ್ಟು ಮೆಣಸಿಕಾಯಿನ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿ ಆನಂತರ ನಾನು ಬಿಸಿನೀರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಡಸ್ಟ್ ಏನಾರು ಇದ್ದರೆ ಮಾತ್ರ ವಾಶ್ ಮಾಡ್ಕೊಳ್ಳಿ. ಅದು ಮೆಣಸಿಕಾಯಿ ಎಲ್ಲ ತುಂಬ ಗೋಡಂಬಿ ಎಲ್ಲಿ ಬೇಕೋ ಅಲ್ಲಿ ಹಾಕಿ ಕಾಲಲ್ಲೆಲ್ಲ ತುಳಿದಿರ್ತಾರೆ. ಸೊ ಅದಕ್ಕೆ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿದ್ರೆ ಸಾಕು. ಇದೊಂದು ಅರ್ಧ ಗಂಟೆ ನೆನೆಯಬೇಕು ಚೆನ್ನಾಗಿ. ಇದು ನೆಂದ ಮೇಲೆ ಈ ಥರ ಆಗುತ್ತೆ. ನೆಂದ ಮೇಲೆ ಇದು ಮುಳುಗೋವಷ್ಟು ಮಾತ್ರ ನೀರು ಹಾಕಿ ನೆಂದ ಮೇಲೆ ಈ ಥರ ಒಂದು ಏನಾದ್ರು ತೊಗೊಂಡು ಸೌಟಿಂದ ಪ್ರೆಸ್ ಮಾಡ್ತಾ ನೀರು ತೆಗೀರಿ ಆಚೆ. ಒಂದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಮೆಣಸಿನ್ಕಾಯಿ ತೆಕ್ಕೊಂಡ್ಮೇಲೆ ಚೆನ್ನಾಗಿ ಪ್ರೆಸ್ ಮಾಡಿ ಅದರಗಳ ನೀರೆಲ್ಲ ಆಚೆ ಬರುತ್ತೆ. ಆ ನೀರಿದ್ದರೆ ಚಟ್ನಿ ಬೇಗ ಹಾಳಾಗುತ್ತೆ. ಇದು 1 ತಿಂಗಳವರೆಗೂ ಇಟ್ಕೊಂಡು ಚಟ್ನಿ ತಿನ್ಕೋಬೋದು. ಆಚೆನಾದರೂ ಇಡ್ಬೋದು, ಫ್ರಿಜ್ಜಲ್ಲಾದರೂ ಬೇಕಾದ್ರೆ ಇಟ್ಕೋಬೋದು ನೀವು. ಇದನ್ನು ಪ್ರೆಸ್ ಮಾಡಿ ಈ ಥರ ನೀರು ಆಚೆ ತೆಕ್ಕೊಳ್ಳಿ. ಫುಲ್ ಕಂಪ್ಲೀಟ್ ನೀರು ಆಚೆ ತೆಕ್ಕೊಂಡ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ನಾವು ಹಾಕ್ಕೋಬೇಕಾಗುತ್ತೆ. ಸೊ ನೋಡಿ ಈ ರೀತಿ ಪ್ರೆಸ್ ಮಾಡಿ ನೀರು ತೆಗೀರಿ ಆಚೆ. ಈ ಚಟ್ನಿ ಒಂದು ಮಾಡಿಟ್ಕೊಂಡ್ರೆ ನೀವು ದೋಸೆಗೆ, ಚಪಾತಿ, ರೊಟ್ಟಿಗೆ ಯಾವುದಕ್ಕಾದ್ರೂ ಹಂಚ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ತುಪ್ಪ ಅಥವಾ ಬಿಸಿ ಎಣ್ಣೆನ ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ಇದಿಷ್ಟನ್ನು ಪ್ರೆಸ್ ಮಾಡಾದಮೇಲೆ ಒಂದು ಮಿಕ್ಸಿ ಜಾರ್ ಒಳಗೆ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ತೊಗೊಂಡ್ರೆ 2 ಸರಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ತೊಗೊಂಡ್ರಿಂದ ಒಂದೇ ಸರಿಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದಿಷ್ಟು ಗ್ರೈಂಡ್ರ್ ಆಗಿದೆ. ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳಿ ತೋರಿಸ್ತೀನಿ ಒಂದು ಸರಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕಾಗುತ್ತೆ. ಮೆಣಸಿನ್ಕಾಯಿ ಹುಣಸೆಹಣ್ಣು ಹಾಕೋದ್ರಿಂದ ನಾವು ಬೆಲ್ಲ ಹಾಕಬೇಕು. ಆರ್ಗಾನಿಕ್ ಬೆಲ್ಲ ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆ ಬ್ರೌನ್ ಸಾಲ್ಟನ್ನ ತೊಗೊಂಡಿದ್ದೀನಿ. ಹಾಗೆ 1-2 ಬೆಳ್ಳುಳ್ಳಿ ಹೆಸರು ಬಿಡಿಸಿಟ್ಟಿದ್ದೀನಿ. 1 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ, ಹಾಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಹಿಂಗು ತೊಗೊಳ್ತಾ ಇದ್ದೀನಿ. ಇದಿಷ್ಟು ಇಲ್ಲಿ ರೆಡಿ ಮಾಡ್ಕೊಡ್ಬೇಕಾಗುತ್ತೆ. ಇಷ್ಟು ಪದಾರ್ಥ ಬೇಕಿದ್ದಕ್ಕೆ. ನಾನಿಷ್ಟು ಮೊದಲೇನು ಗ್ರೈಂಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮತ್ತೆ ಒಂದು ಸರಿ ಗ್ರೈಂಡ್ ಮಾಡ್ಕೋಬೇಕು. ನೈಸಾಗಿ ಆಗುತ್ತೆ ಸಾಲ್ಟ್ ಹಾಕಿ ಮಾಡೋದ್ರಿಂದ. ಸೊ ಅದಕ್ಕೆ ಪುನಃ ಒಂದ್ಸಲಿ ಗ್ರೈಂಡ್ ಮಾಡ್ಕೊಂಬರ್ತೇನೆ. ನೀವು ನೀರೇನು ಹಾಕೋಕ್ಕೆ ಹೋಗಬೇಡಿ ಗ್ರೈಂಡ್ ಆಗಿಲ್ಲ ಅಂತ. ನೀರು ಹಾಕದೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ತೊಗೊಳ್ಳಿದ್ದೇನೆ. 2 ಬಿಡಿಸಿಟ್ಟಿದ್ನಲ್ವ ಬೆಳ್ಳುಳ್ಳಿ, ಅದನ್ನು ಹಾಕ್ಕೊಳ್ತೀನಿ. ನೆಕ್ಸ್ಟು ಸ್ವಲ್ಪ ಹುಣಸೆಹಣ್ಣು ಇದನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಸೀಡ್ಸ್ ಎಲ್ಲ ಇದ್ದರೆ ಆಚೆ ತೆಗೆದುಬಿಡಿ. ಕಂಪ್ಲೀಟಾಗಿ ಫಿಲ್ಟ್ರ್ ಮಾಡಿ ಹಾಕಿ. ನೆಕ್ಸ್ಟು 1 ಸ್ಪೂನು ಜೀರಿಗೆ ತೊಗೊಳ್ತಾ ಇದ್ದೀನಿ. ಅದ್ರ ನೆಕ್ಸ್ಟು ನಾನಿಲ್ಲಿ ಏನು ಬೆಲ್ಲದ ಪೌಡ್ರ್ ತೊಗೊಂಡಿದ್ನಲ್ವ ಆರ್ಗಾನಿಕ್, ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ. ಫ್ರೆಂಡ್ಸ್ ಇದಕ್ಕೆ ನಾನು ಆಯಿಲ್ ಹಾಕಿದ್ದೀನಿ, ಕುಕ್ಕಿಂಗ್ ಆಯಿಲ್ ಅಂತ ಹೇಳಿದ್ನಲ್ವ. ಇದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಿ. ಬಿಸಿ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚಟ್ನಿ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ನೆಕ್ಸ್ಟು ಸ್ವಲ್ಪ ಹಿಂಗು ಹಾಕ್ಕೊಳ್ತಾ ಇದ್ದೀನಿ. ನೀವು ಆಯಿಲು ಹಾಗೆ ಕೂಡ ಹಾಕ್ಕೋಬೋದು. ಒಟ್ಟು ಬಿಸಿ ಆಯಿಲ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇದನ್ನು ಈ ರೀತಿ ನೈಸಾಗಿ ಗ್ರೈಂಡ್ರ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ನೈಸಾಗಿ ಬಂದಿದೆ. ಇಷ್ಟು ಮಾಡಿಕೊಂಡ್ರೆ ಸಾಕು ನಿಮಗೆ. ಒಂದು ಸರಿ ನಾನು ಜೋಳದ ರೊಟ್ಟಿ ಮಾಡಿದ್ದೆ ಇವತ್ತು, ಅದಕ್ಕೆ ಒಂದು ಸರಿ ತೋರಿಸ್ತೀನಿ ನಿಮಗೆ. ನೋಡಿ ಇದು ರೊಟ್ಟಿ ಈ ಥರ ನಾವು ರೊಟ್ಟಿ ಜೊತೆಗೆ ಯಾವ ಥರ ತಿಂತೀವಿ ಅಂತೇಳಿ ಒಂದು ಸರಿ ತೋರಿಸ್ತೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಚಟ್ನಿ ಹಾಕ್ಕೊಳ್ಳಿ. ಖಾರ ಕಡಿಮೆ ತಿನ್ನೋರು ಖಾರ ಕಡಿಮೆನೇ ಹಾಕ್ಕೊಳ್ಳಿ. ಅಷ್ಟೇನು ಖಾರ ಇರೋಲ್ಲ, ಯಾಕಂದರೆ ನಾವು ಹುಣಸೆಹಣ್ಣು ಬೆಲ್ಲ ಹಾಕೋದ್ರಿಂದ. ಇದಕ್ಕೆ ನೀವು ತುಪ್ಪ ಬೇಕಾದ್ರೆ ಹಾಕ್ಕೋಬೋದು, ಬಿಸಿ ಎಣ್ಣೆ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಮಾಡಿಕೊಂಡು. ಇದನ್ನು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಈ ಥರ ನೀವು ರೋಲ್ ಮಾಡ್ಕೊಂಡು ತಿಂದಿದ್ರೆ ಪಕ್ಕ ನಿಮಗೆ ಗೊತ್ತಿರುತ್ತೆ. ರೋಲ್ ಮಾಡ್ಕೊಂಡು ಯಾರೆಲ್ಲ ತಿಂದಿದ್ರೆ ಇದು ನೀವು ಕಮೆಂಟ್ ಮಾಡಿ ಹೇಳಿ. ಈ ರೀತಿ ಯಾರು ರೋಲ್ಸ್ ಮಾಡ್ಕೊಂಡು ತಿಂದಿದ್ರೆ ಅದನ್ನ ಮೆಮೊರೀಸನ್ನು ಒಂದು ಸರಿ ನಾನು ನೆನ್ಪು ಮಾಡಿಕೊಂಡೆ. ನಮಗೆ ಚಿಕ್ಕ ವಯಸ್ಸಲ್ಲಿ ಈ ಥರ ಎಲ್ಲ ನಮ್ಮ ಅಜ್ಜಿ ಕೊಡ್ತಾಯಿದ್ರು. ಈ ಥರ ರೋಲ್ ಮಾಡಿ ನಾವು ತುಂಬ ಕಷ್ಟಪಟ್ಟು ತಿಂತಾಯಿದ್ವಿ. ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಇವಾಗ ಅದು ಇಷ್ಟ ಆಗ್ತಿದೆ ದೊಡ್ಡವರಾದಮೇಲೆ. ಚಿಕ್ಕ ಮಕ್ಕಳಿದ್ದಾಗ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಸೊ ನನ್ನ ಮಗ ಇವಾಗ ರೊಟ್ಟಿ ಈ ಥರ ರೋಲ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾನೆ. ಅವ್ನು ರೈಸ್ಗಿನ ಜಾಸ್ತಿ ರೊಟ್ಟಿ ಚಪಾತಿನೇ ಇಷ್ಟಪಟ್ಟು ತಿಂತಾನೆ. ಐ ಹೋಪ್ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ರೆಸಿಪಿ ಇಷ್ಟ ಆದರೆ ಮರಿದೇ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮನೆಗೆ ಯಾವ ಥರ ಚಟ್ನಿ ರೆಸಿಪಿ ಬಂತು ಅಂತ ಹೇಳಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.